ನೀರು ಎಲ್ಲಿಂದ ಬರ್ತಿರೋದು ಇದು? ಇದು ವಾಣಿವಿಲಾಸ ವಾಟರ್ ವರ್ಕ್ಸ್ ಅಂತ VWW ಅಂತಾರ್ವಿ. ಮೈಸೂರಿನ ಎಲ್ಲ ಭಾಗಗಳಿಗೂ ಇಲ್ಲಿಂದನೇ ಶುದ್ಧೀಕರಣವಾದ KRS ಇಂದ ಬಂದಂತ ನೀರನ್ನ ಶುದ್ಧೀಕರಣ ಮಾಡಿ ಕಳಿಸುವಂತ ತಾಣ. ಇದನ್ನ 1897ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ವಾಣಿವಿಲಾಸ ಅವರು ಸ್ಥಾಪನೆ ಮಾಡಿದ್ದು. ಅದೇ ಇವರು ಅರಮನೆ ಕೂಡ ಇದೇ ಆಗಿತ್ತು ಅವ್ರ ವಾಸಸ್ಥಾನ. ಆ ವಾಣಿವಿಲಾಸ ಅವರ ಅರಮನೆನೇ ಬಿಟ್ಕೊಟ್ರು. ಯಾಕೆಂದ್ರೆ 1897 ಕಾಲರ ಬಂದು ಮೈಸೂರು ಸಿಟಿನಲ್ಲೇನೆ 5,000-6,000 ಜನ ಸತ್ರು. ಅವಾಗೇನೋ ಒಂದು 50,000 ಜನಸಂಖ್ಯೆ ಇದ್ದದ ಒಂದು ಮೈಸೂರು ನಗರದಲ್ಲಿ 5,000-6,000 ಜನ ಸತ್ತಿದ್ರು. ಆಗ ತಜ್ಞರ ಒಂದು ಸಮಿತಿ ಮಾಡಿ ಏನಕ್ಕೆ ಈ ತರ ಆಯ್ತು, ನಮ್ಗೆ ಕಾಲರ ಬರೋದಂಗೆ ಮುಂದೆ ತಡೆಗಟ್ಟೋದು ಹೇಗೆ ಅಂತ ಹೇಳಿದಾಗ ಈ ಸಯಾಜಿರಾವ್ ರೋಡ್ ಇದೆಯಲ್ಲ, ಅದು ಬಂದು ಅವಾಗ ಪೂರ್ಣ ಕಾಲುವೆ, ಅದು ಕಾಲುವೆ ನೀರು. ಆ ಮೈಸೂರು ಅರಮನೆ, ಮೈಸೂರು ಅಂತಂದ್ರೆ ಕೋಟೆ ಅಷ್ಟೇ ಇದ್ದದ್ದು ಅರಮನೆ. ಎದುರುಗಡೆ ಟೌನ್ ಹಾಲ್ ಬಂದು ಸಂತೆ ಮಾಡ, ಶಿವಶಂಕರ ರೋಡ್ ಬಂದು ದೊಡ್ಡಪೇಟೆ ತರ ವಾರಕ್ಕೊಂದ್ಸಲ ತೆಗಿತಾ ಇದ್ರು. ಸಂತೆ ಮಾಳದಲ್ಲಿ ಟೌನ್ ಹಾಲ್ ನಿರ್ಮಾಣ ಮಾಡಿದ್ದಕ್ಕೆ ದೇವರಾಜ ಮಾರ್ಕೆಟ್ ಮಾಡಿದ್ರು. ಆದ್ರೆ ಹಂಗೆ ಸಯಾಜಿರಾವ್ ರೋಡ್ ಇರ್ಲಿಲ್ಲ, ಅದು ಕಾಲುವೆ ಹಂಗೆ ಇತ್ತು. ಆ ಹಳ್ಳಿ ಜನಗಳು ಸುತ್ತಮುತ್ತ ಇದ್ದವರು ಹಂಗೆ ನೀರನ್ನ ಕೂಡ ತಗೊಂಡ್ಬಂದು ಕಾಲುವೆಯಿಂದ ನೀರು ಎತ್ಕೊಂಡು ಹೋಗ್ತಾ ಇದ್ರು. ಅದರಿಂದ ಕಲುಷಿತವಾಗಿರೋ ನೀರು ಕುಡದೇ ನಮ್ಮ ಜನಗಳಿಗೆ ಕಾಲರ ಬಂದಿದೆ ಅಂತ ಹೇಳಿ ಆ ಒಂದು ವರದಿ ಮೇಲೆ ಆಧಾರದ ಮೇಲೆ 1897ರಲ್ಲಿ ಇದನ್ನ ವಾಣಿವಿಲಾಸ ವಾಟರ್ ವರ್ಕ್ಸ್ ಅಂತ ಹೇಳಿ ಸ್ಥಾಪನೆ ಮಾಡಿದ್ದಾರೆ. ಮೈಸೂರಿನ KRS ಇಂದ ನೇರವಾಗಿ ಅಲ್ಲಿ ಬೆಳಗೊಳದಿಂದ ಬಂದು ಪಂಪ್ ಮಾಡಿ ಇಲ್ಲಿ ಬಂದು ಫಿಲ್ಟರ್ ಮಾಡಿ, ಆ ಕಾಲದಲ್ಲೇನೆ ಏನು ಬ್ರಿಟನ್ ನಲ್ಲಿ ಹೇಗೆ ಇತ್ತು ದೇಶದಲ್ಲಿ ಆ ಮಾದರಿನಲ್ಲೇ ಇದನ್ನ ಫಿಲ್ಟರ್ ಮಾಡಿ ತರ್ತಾರೆ. ಇಲ್ಲಿರೋ ಮಿಷಿನರಿಗಳನ್ನೆಲ್ಲ ಅವಾಗ ಅವರ ಕಲ್ಕತ್ತಾ, ಅವಾಗ ರಾಜಧಾನಿ ಕಲ್ಕತ್ತಾ, ಭಾರತ ರಾಜಧಾನಿ. ಅಲ್ಲಿ ಅವರು ಅಲ್ಲಿ ಒಂದು ಕಂಪ್ನಿ ಇರಿದೆ. ಆ ಕಂಪ್ನಿಯಿಂದ ತರಿಸ್ಕೊಂಡು ಈ ಫಿಲ್ಟರ್ಗೆ ಮಿಷಿನರಿ ಎಲ್ಲ ತರಿಸಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ತಮ್ಮ ಅರಮನೆನೇ ಬಿಟ್ಕೊಡ್ತಾರೆ. ಅಲ್ಲಿಂದಿನಿಂದ ಮೈಸೂರಿನಲ್ಲಿ ಪ್ರತಿಯೊಂದು ಮನೆಗಳಿಗೂ ಒಂದು ನಲ್ಲಿ ಮಾಡಿಕೊಡ್ತಾರೆ. ಅಷ್ಟೋ ಜನಕ್ಕೆ ಅವಾಗ ದುಡ್ಡು ಹಾಕೊಳ್ಳೋಕೆ ಕಾಸಿರ್ಲಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕ ಉಪಯೋಗ ಆಗ್ಲಿಂದ ಸಾರ್ವಜನಿಕ ನಲ್ಲಿಗಳು ಅಂದ್ರೆ ಒಂದು ಗಲ್ಲಿ ಒಂದು 10 ಮನೆ 100 ಮನೆಗೆ ಒಂದೊಂದು ನಲ್ಲಿ ಅಂದ್ರೆ ಸಾರ್ವಜನಿಕ ನಲ್ಲಿಗಳನ್ನ, ಬೀದಿ ನಲ್ಲಿಗಳನ್ನ ಹಾಕ್ತಾರೆ. ದುಡ್ಡಿರೋರು ಮನೆಯೊಳಗೆ ಕೊರ್ಸ್ಕೋತಾರೆ. ಇದು 1880, 60, 69, 70ರಲ್ಲಿ ಕೆ ಪುಟ್ಟಸ್ವಾಮಿ ಅವರು ನಗರಾಭಿವೃದ್ಧಿ ಸಚಿವರಾದಾಗ, ಪೌರ ಸಚಿವರಾಗಿದ್ದಾಗ ಮತ್ತು UGD ಜಾಸ್ತಿ ಮಾಡಿ ಇನ್ನೂ ಒಂದು 50 ವರ್ಷಕ್ಕೆ ಒಂದು ವಿಷನ್ ಇಟ್ಟು ಅವರು ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತಾರೆ. ಆಗ ಅವರು ಜಲಜ್ಯೋತಿ ಜಲಭಾಗ್ಯ ಅಂತ ಹೇಳಿದ್ದೇನೆ, ಪ್ರತಿಯೊಂದು ಬಡ ಕುಟುಂಬಗಳು ಬಹಳ ಉಚಿತವಾಗಿ ಅಂದ್ರೆ ರಿಯಾಯಿತಿ ದರದಲ್ಲಿ ನಲ್ಲಿ ಹಾಕ್ಸ್ಕೊಳ್ಳೋ ಒಂದು ವ್ಯವಸ್ಥೆನೂ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಬೀದಿ ನಲ್ಲಿಗಳೆಲ್ಲೂ ಇಲ್ಲ. ಈಗ ಆ ಎಲ್ಲ ಮನೆಯಲ್ಲೂ ಇವತ್ತು ನೀರಿದೆ. ಸುಮಾರು ಜನ ಎಲ್ಲ ಮನೆಗಳು, ದೊಡ್ಡ ದೊಡ್ಡ ಮನೆಗಳಲ್ಲಿ ಬರೀ ಬಾವಿಗಳಿದ್ದಾಗ, ಸುಮಾರು ಒಂದು 50 ವರ್ಷ ಆದ್ರೂ ಬಾವಿಗಳು ಯೂಸ್ ಮಾಡ್ಕೊಂಡೇ ಇದ್ರು. ಇದು ಎಲ್ಲ ನೀರು ಅಲ್ಲಿಂದ ಬರ್ತದೆ, ಚೆನ್ನಾಗಿರಲ್ಲ ಅಂತೇಳಿ ಬಾವಿ ನೀರೇ ಉಪಯೋಗಿಸುವಂತ ಮನೆಗಳು ಇದ್ವು. ಆಮೇಲೆ ಕ್ರಮೇಣ ಎಲ್ಲ ಬಾವಿಗಳೆಲ್ಲ ಮುಚ್ಚಿ ಈಗೆಲ್ಲ ನಲ್ಲಿ ನೀರ್ ಮೇಲೆ ಆಶ್ರಯ ತಗೊಂಡಿದ್ದಾರೆ. ಮತ್ತೆ ವಾಟರ್ ವರ್ಕ್ಸ್ ಇವತ್ತು ಏನಿದೆ ವಾಣಿವಿಲಾಸ ವಾಟರ್ ವರ್ಕ್ಸ್ ಇನ್ನೂ ಮತ್ತೆ ಈಗ ಅಡ್ವಾನ್ಸ್ಡ್ ಆಗಿ ಇನ್ನೂ ಒಂದು ಅಭಿವೃದ್ಧಿ ಆಗ್ಬೇಕು. ತಂತ್ರಜ್ಞಾನ ಇನ್ನೂ ಬೆಳೀತಾ ಇದೆ. ಅಳವಡಿಸ್ಕೊಂಡ್ರೆ ಇನ್ನೂ ಮೈಸೂರು ಜನರಿಗೆ ಒಳ್ಳೆ ಶುದ್ಧವಾದ ನೀರು ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲ ಪ್ರತಿಯೊಂದು ಮನೆಗಳಿಗೂ ಪ್ರತಿಯೊಂದು ಇದು ಹೋಗೋದು ಇಲ್ಲಿಂದಾನೇ ನೀರು. GUL ಅಂತ ಹೇಳಿದ್ದೇನೆ, ಕಲ್ಕತ್ತಾದಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಫಿಲ್ಟರ್ ವಾಟರ್ ಎಲ್ಲ ಮಾಡಿದ್ದು. ಅವರು ಮಾಡಿಕೊಟ್ಟಂತ ತಂದಿದ್ದನ್ನ ಇವರೇ ವಾಣಿವಿಲಾಸ, ಅವಾಗ ಇನ್ನು ನಾಲ್ವಡಿಯವರು ಅಂದ್ರೆ ಯುವರಾಜ ಅವನು ಇನ್ನು 18 ವರ್ಷ ಆಗಿರಲಿಲ್ಲ. 1902ಕ್ಕೆ ಅವ್ರಿಗೆ 18 ವರ್ಷ ಆದ್ಮೇಲೆ ಅವ್ರಿಗೆ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿವರೆಗೂ ಉಸ್ತುವಾರಿ ನೋಡ್ಕೊತಾ ಇದ್ದು ಅವರ ತಾಯಿ ವಾಣಿವಿಲಾಸ. ಹಂಗೆ ಆ ವಾಣಿವಿಲಾಸ ವಾಟರ್ ವರ್ಕ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಮೈಸೂರು ಅರಮನೆಗೆ, ಅವಾಗ ಇನ್ನೂ ಅರಮನೆ ಕಟ್ತಾ ಇದ್ರು. 1912ರಲ್ಲಿ ಇನ್ನೂ ಕಟ್ಟಿರಲಿಲ್ಲ, ಹೊಸ ಅರಮನೆ ಕಟ್ಟಿರ್ಲಿಲ್ಲ. 1912ರಲ್ಲಿ ಕಟ್ಟಿದ್ಮೇಲೆ ಅಲ್ಲಿಗೆ ಇಲ್ಲಿಂದ ನೀರು ಹೋಗೋ ವ್ಯವಸ್ಥೆಗಳು ಆಯ್ತು. ಆದ್ರೆ 1961 ದಶಕದಲ್ಲಿ ಏನಾಗುತ್ತೆ, 67, 66ರಲ್ಲಿ ವಾಟರ್ ವರ್ಕ್ಸ್ ಬಿಲ್ ಕಟ್ಟಿಲ್ಲ ಅಂತೇಳಿ ಮೈಸೂರು ಮಹಾರಾಜರದ್ದು ಅರಮನೆಗೆ ನೀರು ಕಟ್ ಮಾಡ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಮೈಸೂರು ಪತ್ರಿಕೆಗಳಲ್ಲೆಲ್ಲ. ಮೈಸೂರು ಮಹಾರಾಜರು ಇಡೀ ಮೈಸೂರು ನೀರು ಕೊಟ್ಟವ್ರ ಅರಮನೆಗೆ ನೀರಿಲ್ಲ ಅಂತ. ಆಗ ಕನ್ನಡ ಹೋರಾಟಗಾರರಾದ ನಾಗಲಿಂಗ ಸ್ವಾಮಿ ಅವರು ಮತ್ತೆ ನಮ್ಮ ತರಾಸು ಅವರು, ಇವರೆಲ್ಲರೂ ಒಂದು ಹೋರಾಟ ಮಾಡಿ ಮುತ್ತಿಗೆ ಹಾಕ್ತಾರೆ ವಾಣಿವಿಲಾಸ ವಾಟರ್ ವರ್ಕ್ಸ್ಗೆ. ಇಡೀ ಮೈಸೂರಿಗೆ, ಕರ್ನಾಟಕ ನೀರು ಕೊಟ್ಟುವಂತ ಮನುಷ್ಯರಿಗೆ ನೀವು ನೀರು ಕೊಡಲ್ವಾ, ಅದೇ ನೀರಿಸ್ತೀರಾ ನೀವು ಅಂತೇಳಿ ಅವರು ಗಲಾಟೆ ಮಾಡಿದ್ರೆ ಮತ್ತೆ ನೀರು ಸರಬರಾಜಾಗುತ್ತೆ. ಇದು ಮೈಸೂರು ಮಹಾರಾಜರು ಸಾಮಾನ್ಯ ಪ್ರಜೆಗಳಾದಾಗ ಹೇಗೆ ನಾವು ಎಲ್ಲರ ಹತ್ರ ತೆರಿಗೆ ಕಟ್ಟಬೇಕು, ಅದೇ ರೀತಿ ಈಗಲೂ ಅವರು ಸ್ವಾತಂತ್ರ್ಯ ನಂತರ ನೀರಿನ ತೆರಿಗೆ ಕಟ್ಕೊಂಡೇ ಬರ್ತಾ ಇದ್ರು.
ಈಗ ಮಧ್ಯದಲ್ಲಿ ಸ್ವಲ್ಪ ದುಡ್ಡು ಕಟ್ಟದೇ ಇದ್ದಾಗ ಅವಾಗ ಈ ತರ ಒಂದು ನೀರಿನ ಕಟ್ಟೆ ಮಾಡ್ಬಿಟ್ಟಿದ್ರು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಜರ ಒಂದು ಅಸ್ತಿತ್ವ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ನೀರು ಎಲ್ಲಿಂದ ಬರ್ತಿರೋದು ಇದು?